ಇಂದಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆ ಯಾವ ದಿನಾಂಕದಂದು ಬಂದಿದೆ, ಅಮಾವಾಸ್ಯೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಸಮಾಪ್ತಿಗೊಳ್ಳುತ್ತದೆ, ಅಮಾವಾಸ್ಯೆಯ ಪೂಜಾ ಸಮಯ ಯಾವಾಗ, ಈ ಮೌನಿ ಅಮಾವಾಸ್ಯೆಯ ವಿಶೇಷತೆ ಏನು ಎಂಬ ಇತ್ಯಾದಿ ಮೌನಿ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲು ಕಾರಣವೇನೆಂದರೆ, ಈ ಅಮಾವಾಸ್ಯೆಯ ದಿನ ಮೌನ ವ್ರತವನ್ನು ಆಚರಣೆ ಮಾಡುವುದು ಅತ್ಯಂತ ಮಂಗಳಕರವಾಗಿದೆ. ಆದ್ದರಿಂದ ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ಅಮಾವಾಸ್ಯೆಯು ಈ ವರ್ಷ ಅಂದರೆ 2026ರ ಜನವರಿ 18ನೇ ತಾರೀಕು ರವಿವಾರದ ದಿವಸ ಬಂದಿದೆ. ಅಮಾವಾಸ್ಯೆಯ ತಿಥಿಯು ಜನವರಿ 18ನೇ ತಾರೀಕು ರವಿವಾರ ಬೆಳಗಿನ ಜಾವ 12:06 ಆರಂಭವಾಗಿ ಜನವರಿ 19ನೇ ತಾರೀಕು ಸೋಮವಾರ ಬೆಳಗಿನ ಜಾವ 1:22 ಅಮಾವಾಸ್ಯೆಯ ತಿಥಿಯು ಸಮಾಪ್ತಿಗೊಳ್ಳುತ್ತದೆ. ಸೂರ್ಯೋದಯದ ತಿಥಿಗೆ ಅನುಸಾರವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಮಾವಾಸ್ಯೆ ತಿಥಿಯು ಜನವರಿ 18ನೇ ತಾರೀಕು ರವಿವಾರ ಇರುವುದರಿಂದ ಈ ವರ್ಷದ ಮೌನಿ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆಯನ್ನು ಜನವರಿ 18ನೇ ತಾರೀಕು ರವಿವಾರ ಆಚರಿಸಬೇಕಾಗುತ್ತದೆ. ಈ ಮೌನಿ ಅಮಾವಾಸ್ಯೆಯು ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸ್ಯೆಯಾಗಿದೆ. ಈ ದಿನದಲ್ಲಿ ನದಿ ಸ್ನಾನ ಮಾಡುವುದು ಮತ್ತು ಪಿತೃಗಳಿಗೆ ತರ್ಪಣವನ್ನು ಬಿಡುವುದು ಮತ್ತು ಪಿತೃಕಾರ್ಯಗಳನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಎಂಬ ನಂಬಿಕೆ ಇದೆ. ನದಿಗಳು ಸಂಗಮವಾಗುವಂತಹ ಸ್ಥಳದಲ್ಲಿ ಸ್ನಾನ ಮಾಡುವುದು ತುಂಬ ಶ್ರೇಷ್ಠವಾದುದು. 2-3 ನದಿಗಳು ಸೇರುವ ಜಾಗದಲ್ಲಿ ಸ್ನಾನವನ್ನು ಮಾಡಿದರೆ 7 ಜನ್ಮಗಳ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಇದೆ. ಮೌನಿ ಅಮಾವಾಸ್ಯೆಯ ದಿನ ಮೌನವ್ರತವನ್ನು ಆಚರಿಸುವವರು ಆ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ದೇವರ ಮುಂದೆ ನಾನು ಇವತ್ತು ಮೌನಿ ಅಮಾವಾಸ್ಯೆಯ ದಿವಸ ಮೌನವ್ರತವನ್ನು ಆಚರಣೆ ಮಾಡುತ್ತಿದ್ದೇನೆ ಎಂದು ಹೇಳಿ ಸಂಕಲ್ಪವನ್ನು ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಮೌನವ್ರತವನ್ನು ಆಚರಣೆ ಮಾಡಬೇಕು. ಯಾರ ಜೊತೆಯೂ ಮಾತನಾಡಬಾರದು. ದೇವರ ಧ್ಯಾನದಲ್ಲಿ ನಿರತರಾಗಿರಬೇಕು. ಹಾಗೂ ಮೌನವ್ರತವನ್ನು ಆಚರಿಸುವವರು ಆ ದಿನ ಉಪವಾಸವನ್ನು ಮಾಡಬೇಕು. ಇನ್ನು ಅಮಾವಾಸ್ಯೆಯ ಪೂಜೆಗೆ ಶುಭ ಸಮಯವೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಲು ಆಗದಿದ್ದರೆ ಆ ದಿನ ರಾಹುಕಾಲವನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲಿಯೂ ಕೂಡ ಸಂಜೆಯವರೆಗೂ ಪೂಜೆಯನ್ನು ಮಾಡಬಹುದು. ಹೀಗೆ ಶ್ರದ್ಧಾಭಕ್ತಿಯಿಂದ ಮೌನಿ ಅಮಾವಾಸ್ಯೆಯನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಶುಭಾಶೀರ್ವಾದವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.